ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸತ್ತವರು ಬದುಕಿದರು. ಈ ವಿಶೇಷ ವಿಡಿಯೋದಲ್ಲಿ ಹೇಗೆ ಸತ್ತರು, ಹೇಗೆ ಬದುಕಿದರು, ಅವರು ಕಂಡ ಸ್ವರ್ಗದ ಅನುಭವ ಏನು ಎಲ್ಲವನ್ನೂ ವಿವರವಾಗಿ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಖಂಡಿತವಾಗಿಯೂ ಸ್ಕಿಪ್ ಮಾಡದೆ ನೋಡಿ. ಸತ್ತವರು ಬದುಕಿದರು. ಜರ್ಮನಿ ದೇಶದ ಅಮಲಾ ಎಂಬವರ ಕುರಿತು ಈ ವಿಡಿಯೋ ಆಗಿರುತ್ತದೆ. ಅಮಲಾ ಎಂಬ ತರುಣಿ ದಿನವೂ ಒಂದೇ ರೋಡಿನ ಮೇಲೆ ಕಾರನ್ನು ಚಲಾಯಿಸಿಕೊಂಡು ಹೋಗುತ್ತಿರುತ್ತಾಳೆ. ಹೀಗೆ ಒಂದು ದಿನ ಕಾರನ್ನು ಚಲಾಯಿಸಿಕೊಂಡು ಹೋಗುತ್ತಿರುವಾಗ ಭಾರೀ ಗಾತ್ರದ ಟ್ರಕ್ ಒಂದು ಅಮಲಾನ ಕಾರಿಗೆ ಭೀಕರವಾಗಿ ಗುದ್ದಿ ಬಿಡುತ್ತದೆ. ಅಮಲಾಳ ಕಾರು ನುಗ್ಗುನುಗ್ಗಾಗುತ್ತದೆ. ಈ ಭೀಕರ ಆಕ್ಸಿಡೆಂಟ್ನಲ್ಲಿ ಅಮಲಾ ಸತ್ತೇ ಹೋದಳೆಂದು ಜನ ಮಾತನಾಡುತ್ತಾರೆ. ಅಮಲಾಳ ದೇಹದ ಪಾರ್ಟ್ಗಳು ಸಿಗಲು ಚಾನ್ಸೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭೀಕರ ಆಕ್ಸಿಡೆಂಟ್ ಆಗಿರುತ್ತದೆ. 1.5 ಗಂಟೆಯ ನಂತರ ಅಮಲಾಳ ದೇಹವನ್ನು ನುಗ್ಗಾದ ಕಾರಿನಿಂದ ಹೊರತೆಗೆಯುತ್ತಾರೆ. ಅಂದರೆ ಆ ಕಾರಿನಿಂದ ಅಮಲಾಳನ್ನು ಹೊರತೆಗೆಯಬೇಕಾದರೆ 1.5 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಅಮಲಾಳನ್ನು ಹೊರತೆಗೆದ ಆಂಬ್ಯುಲೆನ್ಸ್ ಸಿಬ್ಬಂದಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಾರೆ. ತುರ್ತಾಗಿ ಆಪರೇಷನ್ಗೂ ತಯಾರಿಯಾಗುತ್ತದೆ. ಅಮಲಾಳ ಪ್ರತಿಯೊಂದು ಅಂಗಾಂಗಗಳ ಚಲನವಲನಗಳನ್ನು ನೋಡುತ್ತಿರುವ ಡಾಕ್ಟರ್ಗೆ ಅಮಲಾಳನ್ನು ಬದುಕಿಸುವುದು ದೊಡ್ಡ ಸವಾಲಾಗಿರುತ್ತದೆ. ಒಂದು ಸ್ಟಿಚ್ ಹಾಕುವಾಗ ಮತ್ತೊಂದು ಕಡೆ ರಕ್ತ ಚಿಮ್ಮುತ್ತಿತ್ತು. ಕೊನೆಗೂ ಡಾಕ್ಟರ್ ಮಾಡುವ ಪ್ರಯತ್ನ ವಿಫಲವಾಗಿತ್ತು. ಅಮಲಾ ಆಪರೇಷನ್ ಥಿಯೇಟರ್ನಲ್ಲಿ ಕೊನೆ ಉಸಿರು ಎಳೆದು ಬಿಟ್ಟಿದ್ದಳು. ಅಮಲಾ ಒಂದು ಚೂರು ಕೂಡ ಉಸಿರಾಡುತ್ತಿರಲಿಲ್ಲ. ಅಮಲಾ ಸತ್ತಿದ್ದಾಳೆಂದು ಡಾಕ್ಟರ್ ಹೇಳಿಬಿಟ್ಟಿದ್ದರು. ಆಪರೇಷನ್ ಥಿಯೇಟರ್ನಲ್ಲಿ ಸತ್ತ ಅಮಲಾ ಡಾಕ್ಟರ್ ಹೇಳುತ್ತಿರುವುದನ್ನು ಕೇಳುತ್ತಿರುತ್ತಾಳೆ. ಡಾಕ್ಟರರು ಅಮಲಾ ಸತ್ತಿದ್ದಾಳೆ ಎಂದು ಹೇಳುವಾಗ ಅಮಲಾ ಅಂದುಕೊಳ್ಳುತ್ತಿರುತ್ತಾಳೆ, ನಾನು ಇಲ್ಲೇ ಇದ್ದೇನೆ, ನಾನು ಸಾಯಲು ಹೇಗೆ ಸಾಧ್ಯ ಎಂದು. ನಿಧಾನವಾಗಿ ಅಮಲಾಳಿಗೆ ಗೊತ್ತಾಗುತ್ತದೆ. ನಾನು ಸತ್ತಿದ್ದೇನೆ ಎಂದು. ಅಮಲಾ ಸತ್ತದ್ದು ಅವಳಿಗೆ ಹೇಗೆ ತಿಳಿಯುತ್ತದೆ ಎಂಬ ಪ್ರಶ್ನೆ ಪ್ರತಿಯೊಬ್ಬರಿಗೂ ಮೂಡುತ್ತದೆ. ಅದಕ್ಕೆ ವೈಜ್ಞಾನಿಕ ಉತ್ತರವಿದೆ. ಅದೇನೆಂದರೆ, ನಿದ್ರಾವಸ್ಥೆಯಲ್ಲಿ ಕನಸು ಕಾಣುವ ವ್ಯಕ್ತಿಯಂತೆ ಸತ್ತ ಮನುಷ್ಯನಿರುತ್ತಾನೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಅಮಲಾಳಿಗೆ ಅಲ್ಲಿ ನಡೆಯುವ ಘಟನಾವಳಿಗಳು ಎಲ್ಲವೂ ಕಣ್ಣಿಗೆ ಕಾಣುತ್ತಿರುತ್ತದೆ. ಆ ನಂತರ ಅಮಲಾ ನಿಧಾನವಾಗಿ ಹೊರಗಡೆ ಹೋಗುತ್ತಿರುತ್ತಾಳೆ. ಆ ನಂತರ ಅಮಲಾಗೆ ಕಂಡದ್ದು ಅಕ್ಷರಶಃ ಸ್ವರ್ಗ. ಅಮಲಾಳ ಸ್ವರ್ಗದ ಅನುಭವ. ಅಮಲಾ ಹೇಳುವ ಪ್ರಕಾರ ಅಮಲಾ ಒಂದು ಸುಂದರವಾದ ಸ್ಥಳಕ್ಕೆ ತಲುಪುತ್ತಾಳೆ. ನಾನು ಸತ್ತೇ ಹೋಗಿದ್ದೇನೆ ಎಂಬ ಭಾವನೆ ಬಾರದಷ್ಟು, ಮರೆತೇ ಹೋಗುವಷ್ಟು ಆ ಪರಿಸರದ ಅನುಭವ ಅಮಲಾಳಿಗೆ ಆಗುತ್ತದೆ. ಅಮಲಾ ಒಬ್ಬಳೇ ಬರಿಗಾಲಿನಿಂದ ಸಾಗುತ್ತಿರುತ್ತಾಳೆ. ಅಲ್ಲಿ ಬೇರೆ ಯಾರೂ ಇರುವುದಿಲ್ಲ. ಹಾಗೆ ಸಾಗುತ್ತಿರುತ್ತಾಳೆ. ಅಲ್ಲಿಯೇ ಸುಂದರ ಪರಿಸರವನ್ನು ಅಮಲಾ ಕಣ್ಣು ತುಂಬಿಕೊಳ್ಳುತ್ತಾಳೆ. ಅಮಲಾ ಹಾಗೆ ಸಾಗುತ್ತಾನೆ ಹೋಗುತ್ತಾಳೆ. ಅಮಲಾಳ ಪ್ರಕಾರ ಅಲ್ಲಿ ಕತ್ತಲೆ ಎಂಬುದೇ ಇಲ್ಲ, ಬರೇ ನಿರ್ಜಲ ಪ್ರದೇಶ. ಆ ಸ್ಥಳ ಭೂಮಿಯ ರೀತಿ ಇತ್ತು. ಅಲ್ಲಿ ಕಲ್ಲು ಮುಳ್ಳುಗಳೇ ಇಲ್ಲ. ಇಂತಹ ಪ್ರದೇಶವನ್ನು ಅಮಲಾ ಎಂದೂ ನೋಡಿರಲಿಲ್ಲ. ಅಮಲಾ ಆ ಸಂದರ್ಭದಲ್ಲಿ ತಿಳಿ ನೀಲಿ ಬಣ್ಣದ ಗೌನ್ ಧರಿಸಿರುತ್ತಾಳೆ. ಅಂಥ ಗೌನ್ ಅಮಲಾ ಎಂದೂ ಧರಿಸಿರುವುದಿಲ್ಲ. ಕಾಲಿಗೆ ಪಾದರಕ್ಷೆ ಧರಿಸಿರುವುದಿಲ್ಲ.
ಸ್ವಲ್ಪ ದೂರ ಹೋದ ಬಳಿಕ ಅಲ್ಲಿ ಮಕ್ಕಳು ಆಡುತ್ತಿರುವುದು ಮತ್ತು ಇತರ ವ್ಯಕ್ತಿಗಳು ಕಾಣಿಸುತ್ತಾರೆ. ಇನ್ನಷ್ಟು ಕುತೂಹಲದಿಂದ ಅಮಲಾ ಅವರ ಹತ್ತಿರ ಸಾಗುತ್ತಾಳೆ. ಅಲ್ಲಿ ವೃದ್ಧ ಜೋಡಿಯೊಂದು ಬರುತ್ತಿರುತ್ತದೆ. ಅಮಲಾಳನ್ನು ಕಂಡು ಒಂದೇ ಸಮನೆ ಕೈ ಬೀಸಿ ಕರೆಯುತ್ತಿರುತ್ತಾರೆ. ಆ ವೃದ್ಧ ಜೋಡಿ ಸತ್ತು ಹೋಗಿದ್ದ ಅಮಲಾಳ ಅಜ್ಜ ಮತ್ತು ಅಜ್ಜಿ ಆಗಿರುತ್ತಾರೆ. ಅಂದರೆ ಅಮಲಾಳ ಅಜ್ಜ ಮತ್ತು ಅಜ್ಜಿ ಸತ್ತು ಹೋಗಿರುತ್ತಾರೆ. ಅಮಲಾಳಿಗೆ ನಾನು ಸತ್ತು ಸ್ವರ್ಗಕ್ಕೆ ಬಂದಿರುತ್ತೇನೆ ಎಂಬುದು ಪಕ್ಕಾ ಆಗುತ್ತದೆ. ಇನ್ನೊಂದು ಕಡೆ ಬಾಳಿ ಬದುಕಬೇಕಾದ ಹುಡುಗಿಯೆಂದು ಡಾಕ್ಟರ್ಗಳು ಕೊನೆಯ ಪ್ರಯತ್ನ ಆಸ್ಪತ್ರೆಯಲ್ಲಿ ಮಾಡುತ್ತಿರುತ್ತಾರೆ. ಸ್ವರ್ಗದಲ್ಲಿ ಅಮಲಾ ತನ್ನ ಅಜ್ಜ ಅಜ್ಜಿಯನ್ನಷ್ಟೇ ಅಲ್ಲ, ಪಕ್ಕದ ಮನೆಯಲ್ಲಿ ರೋಗದಿಂದ ಬಳಲಿ ಸತ್ತವರನ್ನು ಅಲ್ಲಿ ಗುರುತಿಸುತ್ತಾಳೆ. ಅಲ್ಲಿ ಅವರು ಆರಾಮವಾಗಿ ನಡೆದಾಡಿಕೊಂಡಿರುತ್ತಾರೆ. ಸ್ವರ್ಗದಲ್ಲಿ ಅಮಲಾಳ ಅಜ್ಜ ಅಜ್ಜಿ ಅಮಲಾಳಿಗೆ ಹೀಗೆ ಹೇಳುತ್ತಾರೆ: ನೀನು ಇನ್ನೂ ಬಾಳಿ ಬದುಕಬೇಕಾದವಳು, ನಿನ್ನ ಸಮಯ ಇನ್ನೂ ಮುಗಿದಿಲ್ಲ, ನೀನು ಮರಳಿ ಭೂಮಿಗೆ ಹೋಗು ಎಂದು ಹೇಳುತ್ತಾರೆ. ಆಗ ಅಮಲಾಳಿಗೆ ಮರಳಿ ಭೂಮಿಗೆ ಹೋಗಬೇಕಲ್ಲ ಎಂದು ಕೊರಗುತ್ತಾಳೆ. ಅಲ್ಲಿಯ ಪರಿಸರ ಎಷ್ಟರ ಮಟ್ಟಿಗೆ ಆನಂದದಾಯಕವಾಗಿತ್ತು ಎಂದು ಊಹಿಸಲು ಸಾಧ್ಯವಿಲ್ಲ. ಅಮಲಾ ಅವರ ಮಾತು ಕೇಳಿ ಮರಳಿ ಬಂದ ದಾರಿ ಕಡೆ ಸಾಗುತ್ತಾಳೆ. ಇನ್ನೊಂದು ಕಡೆ ಅಮಲಾಳನ್ನು ಬದುಕಿಸಲು ಡಾಕ್ಟರ್ಗಳು ಹರಸಾಹಸ ಮಾಡುತ್ತಿರುತ್ತಾರೆ. ಅಮಲಾ ಮರಳಿ ಬಂದ ದಾರಿಗೆ ಸಾಗುವುದೇ ತಡ ತಕ್ಷಣ ಆಸ್ಪತ್ರೆಯಲ್ಲಿ ಅಮಲಾಳ ಹೃದಯ ಬಡಿತ, ರಕ್ತದೊತ್ತಡ ಶುರು ಆಗುತ್ತದೆ. ತಕ್ಷಣ ಅಮಲಾ ಆಪರೇಷನ್ ಥಿಯೇಟರ್ನಲ್ಲಿ ಕಣ್ಣು ಬಿಡುತ್ತಾಳೆ. ಸಾಮಾನ್ಯವಾಗಿ ಆಪರೇಷನ್ ಥಿಯೇಟರ್ನಲ್ಲಿ ಹೋದವರು ಯಾರು ಕಣ್ಣು ಬಿಡುವುದಿಲ್ಲ. ಆದರೆ ಅಮಲಾ ಕಣ್ಣು ಬಿಟ್ಟಿರುತ್ತಾಳೆ. ಹೀಗೆ ಅಮಲಾ ಪುನರ್ಜನ್ಮ ಪಡೆಯುತ್ತಾಳೆ. ಡಾಕ್ಟರ್ಗಳು ಕೊನೆಯ ಪ್ರಯತ್ನದಲ್ಲಿ ಅಮಲಾಳನ್ನು ಚೇತರಿಸಿಕೊಳ್ಳುವಂತೆ ಮಾಡುತ್ತಾರೆ. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಿಷಯ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಅಮೆರಿಕಾದ ವರ್ಜೀನಿಯಾದ ಜಾಕ್ ಎಂಬುವರ ಬಗ್ಗೆ ಸತ್ಯ ಘಟನೆ ಆಧಾರಿತ ಕಥೆಯೊಂದು ವಿಡಿಯೋದ ಮೂಲಕ ನಮ್ಮ ಚಾನಲ್ನಲ್ಲಿ ಬರುತ್ತದೆ. ಖಂಡಿತವಾಗಿಯೂ ನೋಡಿ ಆನಂದಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.